Hi students, this is Srinath working as a assistant professor in commerce at Government College for Women. Please welcome to my YouTube channel, that is Sri Commerce Classes. Please subscribe and share to your friends also. In this session, we are going to discuss a question paper which is asked in the year 2018. Out of that, we are going to discuss 40 marks question which is related to marginal costing. Once again, I request you to subscribe my YouTube channel and share to your friends, and you can leave your comments so I can improve my way of teaching. Thank you. Okay, this is the question which is asked in the year 2018 for 14 marks question. So question is like that only. They are given 2 years data, 2 years sales they are given, and 2 years profit they are given. For the year 2018, sales is 1,50,000, and for year 2019, sales is 1,70,000. For the year 2018, profit is 20,000. For the year 2019, profit is 25,000. So this is information they are given. Out of this information, we have to calculate the PV ratio and break even point in rupees, and sales required to earn a profit of 40,000, margin of safety at profit of 1,25,000, and variable cost for 2 years and profit when sales are 1,80,000. So this kind of question normally they will ask for 40 marks in marginal costing. This is very easy and simple question. So when you go through the examination pattern for if you go to the 4 ವರ್ಷ 5 ವರ್ಷ ಕ್ವಶನ್ ಪೇಪರ್ ನೀವು ರಿವೈಸ್ ಮಾಡಿದಾಗ 40 ಮಾರ್ಕ್ಸ್ಗೆ ಈ ಟೈಪ್ ಕ್ವಶನ್ಸೇ ಕೇಳ್ತಾರೆ. ಸೊ I advise students to go through this kind of problems. This kind of problems we may expect for 2021. Okay, let's solve this problem one by one. First we are going to calculate PV ratio. To calculate the PV ratio, we have two formulas are there. One is PV ratio is equal to contribution divided by sales into 100. That is the normal formula which we use to calculate the PV ratio. That is contribution divided by sales into PV ratio. Contribution is equal to sales minus variable cost. Sales ಅಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡೋದು ನಮಗೆ ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ನಮಗೇನು ಸಿಗುತ್ತೆ, ಪಿ ವಿ ರೇಷಿಯೋ ಸಿಗುತ್ತೆ. ಅಂದರೆ ಸೇಲ್ಸಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ರೆಪ್ರೆಸೆಂಟ್ ಮಾಡೋದನ್ನೇ ನಾವು ಪಿ ವಿ ರೇಷಿಯೋ ಅಂತೀವಿ, ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತೀವಿ. ಸೊ ಫಸ್ಟು ಏನು ಕೇಳಿದ್ದಾರೆ, ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೇಳಿದ್ದಾರೆ. ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷಿಯೋ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಫಾರ್ಮುಲಾ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಅನದರ್ ಫಾರ್ಮುಲಾ ಇದೆ ಪಿ ವಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಡಿವೈಡ್ ಬೈ ಡಿಫ್ರೆನ್ಸ್ ಇನ್ ಸೇಲ್ಸ್ ಇಂಟು 100. ಓಕೆ, ಫಸ್ಟ್ ನಾವೇನು ಕಂಡುಹಿಡಬೇಕು, ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಕಂಡುಹಿಡಬೇಕು ಮತ್ತು ಡಿಫ್ರೆನ್ಸ್ ಇನ್ ಸೇಲ್ಸ್ ಕಂಡುಹಿಡಬೇಕು. ಫಸ್ಟು ಇನ್ ದಿ ಇಯರ್ 2018 ಸೇಲ್ಸ್ ಎಷ್ಟಿದೆ, 1,50,000 ಇದೆ. ನೆಕ್ಸ್ಟ್ ಇಯರ್ ಸೇಲ್ಸ್ ಏನಾಗಿದೆ, 1,70,000 ಆಗಿದೆ. 1,50,000ಇಂದ 1,70,000ಗೆ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಟೋಟಲ್ ಡಿಫ್ರೆನ್ಸ್ ಎಷ್ಟಿದೆ, ಟೋಟಲ್ ಡಿಫ್ರೆನ್ಸ್ 20,000. ಅದೇ ರೀತಿ ಪ್ರಾಫಿಟ್ 2018ನಲ್ಲಿ 20,000 ಇದೆ, 2019ನಲ್ಲಿ 25,000 ಇದೆ. ವಾಟ್ ಈಸ್ ದಿ ಡಿಫ್ರೆನ್ಸ್, ಡಿಫ್ರೆನ್ಸ್ ಈಸ್ 5,000. ನಾವು ನೆಕ್ಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಓಕೆ, ಫಾರ್ಮುಲಾ ಏನು ಹೇಳುತ್ತೆ, ಡಿಫ್ರೆನ್ಸ್ ಇನ್ ದಿ ಪ್ರಾಫಿಟ್ ಡಿವೈಡ್ ಬೈ ಡಿಫ್ರೆನ್ಸ್ ಇನ್ ದಿ ಸೇಲ್ಸ್. ಡಿಫ್ರೆನ್ಸ್ ಇನ್ ದಿ ಪ್ರಾಫಿಟ್ ಎಷ್ಟಿದೆ, 5,000. ಡಿಫ್ರೆನ್ಸ್ ಇನ್ ದಿ ಸೇಲ್ಸ್ 20,000 ಇಂಟು 100. ಸೊ ನಮ್ಗೆ ಎಷ್ಟು ಸಿಗುತ್ತೆ, ಪಿ ವಿ ರೇಷಿಯೋ 25% ಸಿಗುತ್ತೆ. ಸೊ ಅವ್ರು ಕೇಳಿದ ಫಸ್ಟ್ ಕ್ವಶನ್ಗೆ ಆನ್ಸರ್ ನಮ್ಗೆ ಸಿಕ್ತು. ಫಸ್ಟ್ ಕ್ವಶನ್ಗೆ ಆನ್ಸರ್ ಏನು, ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು 25%. ಸೊ ನಾವು ಇದನ್ನು ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಯಾಕಂದರೆ ಯಾವಾಗಾದರೂ ಆಗಲಿ ಇಂಟು 100 ಮಾಡಿದ್ರೆ ಬಂದಿರೋ ಆನ್ಸರ್ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಟೋಟಲ್ ಸೇಲ್ಸಲ್ಲಿ 25% ಕಾಂಟ್ರಿಬ್ಯೂಷನ್. ಆ ಕಾಂಟ್ರಿಬ್ಯೂಷನ್ ನಾವೇನನ್ನ ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಅದನ್ನು ನಾವೇಂತೀವಿ, ಪಿ ವಿ ರೇಷಿಯೋ ಅಂತೀವಿ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಟೋಟಲ್ ಸೇಲ್ಸಲ್ಲಿ ಕಾಂಟ್ರಿಬ್ಯೂಷನ್, ಫಾರ್ ಎಕ್ಸಾಂಪಲ್ ಟೋಟಲ್ ಸೇಲ್ಸಲ್ಲಿ 10,000 ರೂಪಾಯಿ ಕಾಂಟ್ರಿಬ್ಯೂಷನ್, 1,00,000 ರೂಪಾಯಿ ಸೇಲ್ಸಲ್ಲಿ 10,000 ರೂಪಾಯಿ ಕಾಂಟ್ರಿಬ್ಯೂಷನ್ ಇದೆ ಅಂದ್ಕೊಡಿ. ಪಿ ವಿ ರೇಷಿಯೋ ಎಷ್ಟು ಬರುತ್ತೆ, 10% ಬರುತ್ತೆ. ಅಂದರೆ ಟೋಟಲ್ ಸೇಲ್ಸಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಅದು ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಸೊ ಅದನ್ನು ನಾವೇಂತೀವಿ, ಪಿ ವಿ ರೇಷಿಯೋ ಅಂತೀವಿ. ಸೊ ಪಿ ವಿ ರೇಷಿಯೋ ಎಷ್ಟಿದೆ, 25% ಇದೆ. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಸೊ ನೆಕ್ಸ್ಟ್ ಕ್ವಶನ್ ಬಿಟ್ಟು ಕ್ಯಾಲ್ಕುಲೇಟ್ ಬಿ ಇ ಪಿ ಇನ್ ರುಪೀಸ್. ಸೊ ಬಿ ಇ ಪಿ ಇನ್ ರುಪೀಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ 2 ಫಾರ್ಮುಲಾ ಇದೆ. ಫಸ್ಟ್ ಫಾರ್ಮುಲಾ ಏನು, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಇದಿಲ್ಲ ಅಂದರೆ ಇನ್ನೊಂದು ಫಾರ್ಮುಲಾ ಇದೆ,
ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಇಂಟು ಸೇಲ್ಸ್. ಯಾವ ಫಾರ್ಮುಲಾ ಬೇಕಾದರೂ ಹಾಕೋಣ, ಬಟ್ ಇವಾಗಿರೋ ಇನ್ಫಾರ್ಮೇಷನ್ಗೆ ಸೊ ಈ ಫಾರ್ಮುಲಾ ಸೂಟೇಬಲ್ ಆಗುತ್ತೆ. ಯಾಕಂದರೆ ನಾವು ಪಿ ವಿ ರೇಷಿಯೋ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ನಮ್ಗೆ ಬೇಕಾಗಿರೋದು ಏನೇನು ಫಿಕ್ಸ್ಡ್ ಕಾಸ್ಟ್ ಬೇಕು. ಫಿಕ್ಸ್ಡ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸೊ ನಮಗೊಂದು ಫಾರ್ಮುಲಾ ಇದೆ. ಸೊ ಇದೇನು ಅಂದರೆ ಸಿ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು, ಇದು ರಾಂಗ್ ನೋಡಿ, ಇಲ್ಲಿ ಪ್ಲಸ್ ಬರಬೇಕು, ಮೈನಸ್ ಅಲ್ಲ, ಇದು ಪ್ಲಸ್ ಇದು. ಓಕೆ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಇದು ನಿಮಗೆ ಫಸ್ಟ್ ಸೆಷನ್ ಹೇಳ್ಕೊಟ್ಟಿದ್ದೀನಿ, ಇಂಥ ಈಕ್ವೇಷನ್ ನಿಮ್ಗೆ 5-6 ಹೇಳ್ಕೊಟ್ಟಿದ್ದೀನಿ, ನೆನಪಿಟ್ಕೊಬೇಕು. ಸಿ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು, ನಾನು ಹೇಳಿದೆ ಅಲ್ಲ. ಸೊ ಪಿ ವಿ ರೇಷಿಯೋ ರೆಪ್ರೆಸೆಂಟ್ಸ್ ದಿ ವಾಟ್ ಈಸ್ ದಿ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಇನ್ ದಿ ಸೇಲ್ಸ್. 2000 ನಾವು ಬೇಸ್ ಇಯರ್ ತೊಗೊತೀವಿ. ಸೊ ನಾರ್ಮಲಿ ನಾವು ನೋಡಿ ಇಲ್ಲಿ 2000 ಆ್ಯಕ್ಚುಲಿ 2016 ಅಲ್ಲ 2018 ಇದು. ನಾವು ಈ 2018 ಬೇಸ್ ಇಯರ್ ತೊಗೊತೀವಿ. 2018 ಬೇಸ್ ಇಯರಲ್ಲಿ ಎಷ್ಟಿದೆ ಸೇಲ್ಸು, 1,50,000 ಇದೆ. ಆ್ಯಕ್ಚುಲಿ ಇದು 2018 ಇದು. 2018ಅಲ್ಲಿ ಸೇಲ್ಸ್ ಎಷ್ಟಿದೆ, 1,50,000. ಅದರಲ್ಲಿ 25% ಎಷ್ಟಾಗುತ್ತೆ, 37,500. ಅಂದರೆ 2018ಅಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ, 37,500. ಸೊ ಈಗ ಈಕ್ವೇಷನ್ ಹಾಕೊಂಡು ಮಾಡೋಣ. ಸೊ ಕಾಂಟ್ರಿಬ್ಯೂಷನ್ ಎಷ್ಟು ಸಿಕ್ತು ನಮಗೆ, 37,500. ಫಿಕ್ಸ್ಡ್ ಕಾಸ್ಟ್ ನಮ್ಗೆ ಗೊತ್ತಿಲ್ಲ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. 2018ಅಲ್ಲಿ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, 20,000 ಕೊಟ್ಟಿದ್ದಾರೆ. ನೋಡಿ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ 2018ಅಲ್ಲಿ, ದರ್ ಗಿವನ್ 20,000 ಪ್ರಾಫಿಟ್. ಸೊ ನಾವು ಬೇಸ್ ಇಯರ್ ತೊಗೊತೀವಿ. ಬೇಸ್ ಇಯರ್ ಯಾವುದು, 2018 ಈಸ್ ದಿ ಬೇಸ್ ಇಯರ್. ನಾವು 2018 ಬೇಸ್ ಇಯರ್ ತೊಗೊತೀವಿ. ಬೇಸ್ ಇಯರ್ ತೊಗೊಂಡು ನಾವೇನು ಮಾಡ್ತೀವಿ, ಫಿಕ್ಸ್ಡ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಯಾವ ಈಕ್ವೇಷನ್ ಹಾಕ್ಕೊತೀವಿ, ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಎಷ್ಟು, 37,500. ಫಿಕ್ಸ್ಡ್ ಕಾಸ್ಟ್ ಗೊತ್ತಿಲ್ಲ, ಪ್ಲಸ್ ಪ್ರಾಫಿಟ್ ಎಷ್ಟಿದೆ, 20,000 ಇದೆ. ಸೊ ನಾವು ಫಿಕ್ಸ್ಡ್ ಕಾಸ್ಟ್ ಈ ಕಡೆ ತೊಗೊಂಬೋಣ, 20,000 ಈ ಕಡೆ ತೊಗೊಂಬಂದರೆ 37,500 ಮೈನಸ್ 20,000 ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್. 17,500 ಈಸ್ ದಿ ಫಿಕ್ಸ್ಡ್ ಕಾಸ್ಟ್. ಸೊ ನಮಗೇನು ಸಿಕ್ತು, ಫಿಕ್ಸ್ಡ್ ಕಾಸ್ಟ್ ಸಿಕ್ತು. ಸೊ ನಾವು ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಹೇಳ್ಕೊಂಡೋಣ. ಬ್ರೇಕ್ ಇವನ್ ಪಾಯಿಂಟ್ ರುಪೀಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ ಜಸ್ಟ್ ನಾವು ವಿ ಕ್ಯಾಲ್ಕುಲೇಟೆಡ್. ವಾಟ್ ಈಸ್ ದಿ ಫಿಕ್ಸ್ಡ್ ಕಾಸ್ಟ್, 17,500 ಡಿವೈಡೆಡ್ ಬೈ 25%. ಸೊ ಪರ್ಸೆಂಟೇಜ್ ಹೋಗಬೇಕು ಅಂದರೆ ನಾವೇನು ಮಾಡ್ತೀವಿ, ಡಿವೈಡೆಡ್ ಬೈ 100 ಮಾಡ್ತೀವಿ. ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ, 0.25 ಬರುತ್ತೆ. 0. ಎಷ್ಟು ಬರುತ್ತೆ, 0.25 ಬರುತ್ತೆ. ಓಕೆ, 17,500 ಡಿವೈಡ್ ಬೈ 0.25 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ, 70,000. ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ ಬಂದುಬಿಟ್ಟು 17,000. ಸೊ 2 ಕ್ವಶನ್ಗೆ ಆನ್ಸರ್ ಸಿಕ್ತು. ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಬ್ರೇಕ್ ಇವನ್ ಪಾಯಿಂಟ್ ಇನ್ ರುಪೀಸ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಥರ್ಡ್ ಕ್ವಶನು, ಇದು ತುಂಬ ಈಸಿ ಇದೆ. ಇದು ಕಾಮನ್ನಾಗಿ ಕೇಳುವಂಥ ಕ್ವಶನ್ನು. ನೋಡಿ ಈ ಫಾರ್ಮುಲಾ ನೀವು ನೆನಪಿಟ್ಕೊಂಡ್ರೆ ಈ ಫಾರ್ಮುಲಾನ 2 ಸತಿ ಯೂಸ್ ಮಾಡ್ಬೋದು, ಇಲ್ಲ 3 ಸತಿ ಯೂಸ್ ಮಾಡ್ಬೋದು. ತುಂಬ ಈಸಿ ಫಾರ್ಮುಲಾ. ಇಂಥ ಕ್ವಶನ್ ಕೇಳ್ತಾರೆ. ಸೊ ನಾವು ಕ್ವಶನ್ ಅರ್ಥ ಮಾಡ್ಕೊಂಡು ತುಂಬ ಇಂಪಾರ್ಟೆಂಟ್. ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ₹40,000. ಸೊ ಸೇಲ್ಸ್ ಕೊಟ್ಟಿಲ್ಲ, ಪ್ರಾಫಿಟ್ ಕೊಟ್ಟಿದ್ದಾರೆ. ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, 40,000 ಕೊಟ್ಟಿದ್ದಾರೆ. ಪ್ರಾಫಿಟ್ 40,000 ಇದ್ದಾಗ ಸೇಲ್ಸ್ ಎಷ್ಟು ಅಂತ ಕಂಡುಹಿಡಿಯೋಕೆ ಕೇಳಿದ್ದಾರೆ. ನಾವು ರಿಪೀಟ್ ಮಾಡ್ತೀನಿ, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ ₹40,000. ಪ್ರಾಫಿಟ್ ಕೊಟ್ಟಿದ್ದಾರೆ, ನಾವು ಸೇಲ್ಸ್ ಕಂಡುಹಿಡಬೇಕು. ಸೊ ಹಿಂಗೆ ಅವರು ಸೇಲ್ಸ್ ಕೊಟ್ಟಿದ್ರೆ ಪ್ರಾಫಿಟ್ ಕಂಡುಹಿಡಬೇಕಾದ್ರೆ, ಪ್ರಾಫಿಟ್ ಕೊಟ್ಟಿದ್ರೆ ಸೇಲ್ಸ್ ಕಂಡುಹಿಡಬೇಕಾದ್ರೆ ಏನು ಕೊಟ್ಟಿದ್ರು, ಇದೇ ಕಾಮನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಾರ್ಮುಲಾ ಏನು, ಡಿಸೈರ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅವರು ಸೇಲ್ಸ್ ಕಂಡುಹಿಡಬೇಕು, ಡಿಸೈರ್ ಸೇಲ್ಸ್ ಕಂಡುಹಿಡಬೇಕು. ಸೊ ಡಿಸೈರ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ, 17,500 ಪ್ಲಸ್ ಡಿಸೈರ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ ಅವರು, 40,000 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 25% ಪಿ ವಿ ರೇಷಿಯೋ. ಸೊ 17,500 ಪ್ಲಸ್ 40,000 57,500. ಪರ್ಸೆಂಟೇಜ್ ಹೋಗಬೇಕಾದ್ರೆ 100ಇಂದ ನಾವು ಡಿವೈಡ್ ಮಾಡಿದ್ರೆ ಓಕೆ 0.25 ಬರುತ್ತೆ. 57,500 ಡಿವೈಡ್ ಬೈ 0.25, ಸೊ 2,30,000. ಸೊ ನಾವು 40,000 ಪ್ರಾಫಿಟ್ ಅರ್ನ್ ಮಾಡಬೇಕಾದ್ರೆ ನಮ್ಮ ಸೇಲ್ಸ್ ಎಷ್ಟಿರಬೇಕು, 2,30,000 ಇರಬೇಕು. ಸೊ ಇದು ನಾವು ಒಂದೇನು ಮಾಡ್ಕೊಬೋದು ಅಂದರೆ ಒಂದು ರಫ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೋದು. ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ 25,000 ಪ್ರಾಫಿಟ್ ಬಂದಾಗ ಸೇಲ್ಸ್ ಎಷ್ಟಿತ್ತು,
1,70,000 ಇತ್ತು, ಕರೆಕ್ಟ್ ತಾನೆ. ಇವಾಗ ಅವ್ರಿಗೆ ಏನು ಹೇಳ್ತಿದ್ದಾರೆ, ನಮಗೆ ಇವಾಗ ಪ್ರಾಫಿಟ್ ಎಷ್ಟು ಬರಬೇಕು ಅಂತ ಹೇಳಿದ್ದಾರೆ, 40,000 ಪ್ರಾಫಿಟ್ ಬರಬೇಕು ಅಂತ ಹೇಳಿದ್ದಾರೆ. ಅಂದರೆ 1,70,000ಗಿಂತ ಜಾಸ್ತಿ ಸೇಲ್ಸ್ ಇರಬೇಕು. ಜಸ್ಟ್ ಒಂದು ರಫ್ ಕ್ಯಾಲ್ಕುಲೇಷನ್ಸ್ ಅಷ್ಟೇ, ನಮ್ಮ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ 25,000 ಪ್ರಾಫಿಟ್ ಇದ್ದಾಗ ಸೇಲ್ಸ್ ಎಷ್ಟಿತ್ತು, 70,000 ಇದೆ. ಇವಾಗ ಪ್ರಾಫಿಟ್ ಎಷ್ಟಿರಬೇಕು ಅಂದರೆ, ಪ್ರಾಫಿಟ್ 40,000 ಇರಬೇಕಾದ್ರೆ ಸೇಲ್ಸ್ ಎಷ್ಟಿರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಪ್ರಾಫಿಟ್ 40,000 ಇದ್ದಾಗ ಸೇಲ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಎಷ್ಟು, ಶುಡ್ ಬಿ 2,30,000. 2,30,000 ವಿಲ್ ಬಿ ದಿ ಸೇಲ್ಸ್, ಡಿಸೈರ್ಡ್ ಸೇಲ್ಸ್ ವೆನ್ ಪ್ರಾಫಿಟ್ ಈಸ್ 40,000. ಸೊ ಹಂಗೆ ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು, ಮಾರ್ಜಿನ್ ಆಫ್ ಸೇಫ್ಟಿ ಅಟ್ ಎ ಪ್ರಾಫಿಟ್ ಆಫ್ 1,25,000. 1,25,000 ಪ್ರಾಫಿಟ್ ಇರಬೇಕಾದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕಿದೆ. ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ 2 ಫಾರ್ಮುಲಾ ಇದೆ. ಒಂದು, ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಅಂತ. ಇನ್ನೊಂದು ಫಾರ್ಮುಲಾ ಇದಿದೆ, ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಅವರು ಪ್ರಾಫಿಟ್ ಅವರೇ ಕೊಟ್ಬಿಟ್ಟಿದ್ದಾರೆ. 1,25,000 ರೂಪಾಯಿ ಪ್ರಾಫಿಟ್ ಇರಬೇಕಾದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟಿರಬೇಕು ಅಂತ ಅವ್ರು ಹೇಳಿದ್ದಾರೆ. ದಿಸ್ ಇಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಪ್ರಾಫಿಟ್ ಅವರೇ ಕೊಟ್ಟಿದೆ, ಎಷ್ಟು ಕೊಟ್ಟಿದ್ದಾರೆ, 1,25,000 ರೂಪಾಯಿ ಪ್ರಾಫಿಟ್ ಇರಬೇಕಾದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟಿರಬೇಕು ಅಂತ ಹೇಳಿದ್ದಾರೆ, 1,25,000 ಡಿವೈಡೆಡ್ ಬೈ 25%. ಪರ್ಸೆಂಟೇಜ್ ಹೋಗಬೇಕಾದ್ರೆ ಐ ಟೋಲ್ಡ್ ಯು ಸೋ ಮೆನಿ ಟೈಮ್ಸ್, ಪರ್ಸೆಂಟೇಜ್ ಹೋಗಬೇಕಾದ್ರೆ ನಾವೇನು ಮಾಡ್ತೀವಿ, 0.25ಇಂದ ಡಿವೈಡ್ ಮಾಡ್ತೀವಿ. 1,25,000 ಡಿವೈಡೆಡ್ ಬೈ 0.25, ಇಟ್ ವಿಲ್ ಬಿ 5 lakh. ಮಾರ್ಜಿನ್ ಆಫ್ ಸೇಫ್ಟಿ ವಿಲ್ ಬಿ ದಿ 5 lakh, 5 ಲಕ್ಷ ಆಗುತ್ತೆ ಮಾರ್ಜಿನ್ ಆಫ್ ಸೇಫ್ಟಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಇದು ತುಂಬ ಈಸಿ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅವರು, 2 years ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ 2 years ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. 2018ಗೆ ಮತ್ತು 2019ಗೆ ಎರಡಕ್ಕೂ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ನಾನು ಸಿಂಪಲಾಗಿ ಮಾಡ್ತೀನಿ ನೋಡಿ, ನಿಮಗೆ ಆಲ್ರೆಡಿ ಒಂದು ಈಕ್ವೇಷನ್ ಗೊತ್ತು. ಏನು ಈಕ್ವೇಷನ್ ಅಂದರೆ, ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡೋದು ನಮ್ಗೆ ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ, ಕರೆಕ್ಟ್ ತಾನೆ. ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡೋದು ನಮ್ಗೆ ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಇಸ್ ಇಟ್ ಕ್ಲಿಯರ್? ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ವಿಲ್ ಗೆಟ್ ಕಾಂಟ್ರಿಬ್ಯೂಷನ್, ನಮಗೇನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ಇದು ನಿಮಗೆ ಫಸ್ಟ್ ಕ್ಲಾಸಿಂದ ನಾನು ಕಂಟಿನ್ಯೂಸ್ ಆಗಿ ಹೇಳ್ಕೊಂಬರ್ತಾಯಿದ್ದೀನಿ. ಸೊ ಅವ್ರು ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಸೊ ಅವರು ವೇರಿಯಬಲ್ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಮಗೆ ಸೇಲ್ಸ್ ಇದೆ, ನಮ್ಮ ಹತ್ರ ಕಾಂಟ್ರಿಬ್ಯೂಷನ್ ಇದೆ. ಸೊ ನಮಗಿನ್ನೇನು ಬೇಕು, ವೇರಿಯಬಲ್ ಕಾಸ್ಟ್ ಬೇಕು. ನೋಡಿ 2018ನಲ್ಲಿ ಸೇಲ್ಸ್ ಎಷ್ಟಿದೆ, 1,50,000 ಅವ್ರು ಕೊಟ್ಟಿದ್ದಾರೆ. ಮತ್ತು ನಾವು ಕಾಂಟ್ರಿಬ್ಯೂಷನ್ ನೋಡಿ ನಾನು ಹೇಳಿದ್ದೀನಲ್ಲ, ವಿ ಕ್ಯಾಲ್ಕುಲೇಟೆಡ್ 25% ಆ್ಯಸ್ ಎ ಪಿ ವಿ ರೇಷಿಯೋ. ಅಂದರೆ 1,50,000ದಲ್ಲಿ 25% ಏನಾಗಿರುತ್ತೆ, ಕಾಂಟ್ರಿಬ್ಯೂಷನ್ ಆಗುತ್ತೆ. ಈ ಕಾಂಟ್ರಿಬ್ಯೂಷನ್ ನಾವು ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಅದೇ ಪಿ ವಿ ರೇಷಿಯೋ ಆಗುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, ಯಾವಾಗ ನಾವು ಕಾಂಟ್ರಿಬ್ಯೂಷನ್ನ ಪರ್ಸೆಂಟೇಜಲ್ಲಿ ರೆಪ್ರೆಸೆಂಟ್ ಮಾಡ್ತೀವೋ ಆಟೋಮೆಟಿಕ್ ಅದೇನಾಗುತ್ತೆ, ಪಿ ವಿ ರೇಷಿಯೋ ಆಗುತ್ತೆ. ಸೊ ಸೇಲ್ಸಲ್ಲಿ 25% ಪಿ ವಿ ರೇಷಿಯೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸೇಲ್ಸಲ್ಲಿ 25% ಏನಾಗಿರುತ್ತೆ, ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ನಮ್ಮ ಹತ್ರ ಸೇಲ್ಸ್ ಇದೆ, ನಮ್ಮ ಹತ್ರ ಕಾಂಟ್ರಿಬ್ಯೂಷನ್ ಇದೆ. ಸೊ ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ನಮಗೇನು ಸಿಗುತ್ತೆ, ಬ್ಯಾಲೆನ್ಸಿಂಗ್ ಫಿಗರ್ ವಿಲ್ ಬಿ ದಿ ವೇರಿಯಬಲ್ ಕಾಸ್ಟ್ 1,12,500. ಸೊ ಇದು ಒಂದು 0 ಎಕ್ಸ್ಟ್ರಾ ಇದೆ, ಕಮ್ಮಿ ಮಾಡಿಕೊಡಿ, ಒಂದು 0 ಎಕ್ಸ್ಟ್ರಾ ಇದೆ, ಇದು ಇರಬಾರ್ದು. ಸೊ ಟೈಪಿಂಗ್ ಎರರು ಮಾಡಬೇಕಾದ್ರೆ ಸ್ವಲ್ಪ ಫಾಸ್ಟಾಗಿ ಮಾಡಿಬಿಟ್ಟಿದ್ದೀನಿ. 1,12,500 ಈಸ್ ದಿ ವೇರಿಯಬಲ್ ಕಾಸ್ಟ್. ನೆಕ್ಸ್ಟ್ ನೋಡಿ 2019ಗೆ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 1,70,000. ಸೊ ಮತ್ತು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪಿ ವಿ ರೇಷಿಯೋ ಎಷ್ಟಿದೆ, 25%. ಅಂದರೆ 1,70,000ರಲ್ಲಿ 25% ಏನೇನು ಪಿ ವಿ ರೇಷಿಯೋ. ಅಂದರೆ ಈ ಪಿ ವಿ ರೇಷಿಯೋನ ಅಮೌಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದೇ ನಮ್ಗೆ ಏನಾಗುತ್ತೆ, ಕಾಂಟ್ರಿಬ್ಯೂಷನ್ ಆಗುತ್ತೆ. ಸೊ ವಿ ಹ್ಯಾವ್ ಸೇಲ್ಸ್ ಆ್ಯಂಡ್ ವಿ ಹ್ಯಾವ್ ಕಾಂಟ್ರಿಬ್ಯೂಷನ್. ಸೇಲ್ಸಲ್ಲಿ ನಾವು ಕಾಂಟ್ರಿಬ್ಯೂಷನ್ ಲೆಸ್ ಮಾಡಿದ್ವಿ ಅಂದ್ಕೊಡಿ, ನಮ್ಗೆ ಆಟೋಮೆಟಿಕ್ಕಾಗಿ ಏನು ಸಿಗುತ್ತೆ, ಪಿ ವಿ ರೇಷಿಯೋ ಸಿಗುತ್ತೆ. ಸೊ ಇವಾಗ ಬೇಕಾದ್ರೆ 1,70,000 ಮೈನಸ್ 1,27,500 ಮಾಡಿದ್ರೆ 42,500 ಈಸ್ ದಿ ಕಾಂಟ್ರಿಬ್ಯೂಷನ್. ಸೊ ಈ ರೀತಿ ನಾವು 2 years ವೇರಿಯಬಲ್ ಕಾಸ್ಟ್ನ ಕಂಡುಹಿಡಿಯಬಹುದು. ತುಂಬ ಸಿಂಪಲಾಗಿ ಮಾಡಿದ್ದೀನಿ. ಬುಕ್ಕಲ್ಲಿ ಎಲ್ಲ ಬೇರೆ ಥರ ಕೊಟ್ಟಿದ್ದಾರೆ, ಅದರಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಆ ರೀತಿ ಬೇಡ. ಇದು ತುಂಬ ಸಿಂಪಲ್ ಮೆಥಡ್, ಇದನ್ನು ಫಾಲೋ ಮಾಡಿ ನೀವು. ಸೊ ರಿಪೀಟ್ ಒನ್ ಮೋರ್ ಟೈಮ್, ವಿ ಹ್ಯಾವ್ ಒಂದು ಈಕ್ವೇಷನ್ ದಟ್ ಈಸ್ ಟು ಕ್ಯಾಲ್ಕುಲೇಟ್ ದಿ ಕಾಂಟ್ರಿಬ್ಯೂಷನ್. ಈಕ್ವೇಷನ್ ಹೆಂಗಿದೆ ಅಂದರೆ, ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ.
ಸೇಲ್ಸಲ್ಲಿ ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡೋದು ನಮ್ಗೆ ಏನು ಸಿಗುತ್ತೆ, ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೇಲ್ಸು ಕೊಟ್ಟಿದ್ದಾರೆ, ಕಾಂಟ್ರಿಬ್ಯೂಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ವಾಟ್ ಈಸ್ ನಮ್ಮ ಪಿ ವಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಪಿ ವಿ ರೇಷಿಯೋ ಬಂದ್ಬಿಟ್ಟು 25%, ಅಂದರೆ 1,50,000 25% ಏನಾಗಿರುತ್ತೆ, ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಸೊ ವಿ ಹ್ಯಾವ್ ಸೇಲ್ಸ್ ಆ್ಯಂಡ್ ವಿ ಹ್ಯಾವ್ ಕಾಂಟ್ರಿಬ್ಯೂಷನ್. ಸೊ ಇವಾಗ ದಿಸ್ ಮೈನಸ್ ದಿಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ವೇರಿಯಬಲ್ ಕಾಸ್ಟ್ ಸಿಗುತ್ತೆ. ಅದೇ ರೀತಿ 2019ಗೂ ಮಾಡಬೇಕಾಗತ್ತೆ. ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋಗೋಣ. ಲಾಸ್ಟ್ ಕ್ವಶನ್, ಪ್ರಾಫಿಟ್ ವೆನ್ ಸೇಲ್ಸ್ 1,80,000. ನಾನು ನೀವು ತುಂಬ ಸತಿ ಹೇಳಿದ್ದೀನಿ, ಲಾಸ್ಟ್ ಸತಿ ಹೇಳಿದ್ದೀನಿ. ಸೊ ಪ್ರಾಫಿಟ್ ಕೊಟ್ಟಿದ್ದಾರೆ, ಸೇಲ್ಸ್ ಡಿಸೈರ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಡಿಸೈರ್ ಸೇಲ್ಸ್ ಕಂಡುಹಿಡಿತೀವಿ. ಡಿಸೈರ್ ಸೇಲ್ಸ್ ಕೊಟ್ಟಿದ್ದಾರೆ, ಡಿಸೈರ್ ಪ್ರಾಫಿಟ್ ಕಂಡುಹಿಡಿತೀವಿ. ನೋಡಿ ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ, 1,80,000 ಕೊಟ್ಟಿದ್ದಾರೆ. ಸೇಲ್ಸ್ ಕೊಟ್ಟಿದ್ದಾರೆ, ನಾವೇನು ಕಂಡುಹಿಡಿಯಬೇಕು, ಪ್ರಾಫಿಟ್ ಕಂಡುಹಿಡಿಯಬೇಕು. ಸೊ ಸೇಮ್ ಫಾರ್ಮುಲಾ, ಯಾವ ಫಾರ್ಮುಲಾ ಅವಾಗ ಹೇಳಿದೆ ಅಲ್ಲ, ಡಿಸೈರ್ ಸೇಲ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಡಿಸೈರ್ ಸೇಲ್ಸ್ ಕೊಟ್ಟಿದ್ದಾರೆ. ಡಿಸೈರ್ ಸೇಲ್ಸ್ ಎಷ್ಟಿದೆ, 1,80,000 ಹೇಳಿದ್ನಿಲ್ಲ. ಡಿಸೈರ್ ಸೇಲ್ಸ್ ಕೊಟ್ಟಿದ್ರೆ ಡಿಸೈರ್ ಪ್ರಾಫಿಟ್ ಕಂಡುಹಿಡಿತೀವಿ. ಡಿಸೈರ್ ಪ್ರಾಫಿಟ್ ಕೊಟ್ಟಿದ್ರೆ ಡಿಸೈರ್ ಸೇಲ್ಸ್ ಕಂಡುಹಿಡಿತೀವಿ. ವೆರಿ ಸಿಂಪಲ್. ಇದು ತುಂಬ ಸತಿ 40 ಮಾರ್ಕ್ಸ್ಗೆ ರಿಪೀಟ್ ಆಗುತ್ತೆ. ಸೊ ಇಲ್ಲೇನು ಡಿಸೈರ್ ಸೇಲ್ಸ್ ಕೊಟ್ಟಿದೆ, ಡಿಸೈರ್ ಸೇಲ್ಸ್ ಎಷ್ಟು, 1,80,000. ಓಕೆ, ಫಿಕ್ಸ್ಡ್ ಕಾಸ್ಟ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, 17,500. ಡಿಸೈರ್ ಪ್ರಾಫಿಟ್ ನಾವು ಕಂಡುಹಿಡಿಯಬೇಕು, ಡಿವೈಡ್ ಬೈ ಪಿ ವಿ ರೇಷಿಯೋ. ಸೊ ನಾವು ಕ್ಲಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಇದನ್ನು. ಓಕೆ, ನಾವು ಪರ್ಸೆಂಟೇಜ್ ಹೋಗ್ಬೇಕಾದ್ರೆ ನಾವೇನು ಮಾಡ್ತೀವಿ, 100ಇಂದ ಡಿವೈಡ್ ಮಾಡ್ತೀವಿ. 100ಇಂದ ಡಿವೈಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, 0.25 ಸಿಗುತ್ತೆ. ಸೊ ಇದು ನಾವೇನು ಮಾಡೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೆಂಗೆ, 1,80,000 ಇಂಟು 0.25 ಈಸ್ ಈಕ್ವಲ್ ಟು 17,500 ಪ್ಲಸ್ ಡಿಸೈರ್ ಪ್ರಾಫಿಟ್. ಸೊ 1,80,000 ಇಂಟು 0.25 ಮಾಡಿದರೆ 45,000 ಬರುತ್ತೆ. 45,000 ಈಸ್ ಈಕ್ವಲ್ ಟು 17,500 ಪ್ಲಸ್ ಡಿಸೈರ್ ಪ್ರಾಫಿಟ್. ಸೊ ಡಿಸೈರ್ ಪ್ರಾಫಿಟ್ನ ಈ ಕಡೆ ತೊಗೊಂಬೋಣ. ಸೊ 45,000 ಮೈನಸ್ 17,500, 45,000. ಸೊ 45,000 minus 17,500 will get 27,000 profit, 27,500 as a desired profit. ಸೊ ಈ ರೀತಿ ನಾವು ತುಂಬ ಸಿಂಪಲ್ ಆಗಿದೆ, ನಾವು ಸಿಂಪಲ್ಲಾಗಿ ಮಾಡ್ಬೋದು. 40 ಮಾರ್ಕ್ಸ್ಗೆಲ್ಲ ಈ ಟೈಪ್ ಕ್ವಶನ್ಸೇ ಕೇಳ್ತಾರೆ. ಈ ಕ್ವಶನ್ನ 2018 ಕೇಳಿದ್ದಾರೆ. ನೆಕ್ಸ್ಟ್ ಸೆಷನಲ್ಲಿ ನಾವು 19 ಮಾಡೋಣ. ಅದೇ ನೆಕ್ಸ್ಟ್ ಸೆಷನಲ್ಲಿ 20 ಮಾಡೋಣ. 21 ನೀವೇ ಎಕ್ಸಾಮಲ್ಲಿ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.